ನಮಸ್ಕಾರ, ವನಶ್ರೀ ಚಾನಲ್ಗೆ ಸ್ವಾಗತ. ವಿಡಿಯೋ ತಂದಾಯಿತು. ಬನ್ನಿ, ಇವತ್ತು ಪ್ರೇಮ ಕಾವ್ಯ ಸೀರಿಯಲ್ಲು ಹೇಗೆ ಮೂವ್ ಆಗ್ತಿದೆ, ಏನು ಸ್ಟೋರಿ ನೋಡೋಣ ಬನ್ನಿ. ಅದಕ್ಕೆ ಮುಂಚೆ ನನ್ನ ವೀಡಿಯೋಕ್ಕೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಒಂದು ಲೈಕ್ ಕೊಡಿ. ಇವತ್ತು ಪ್ರೇಮ ಬಂದು ಹೋಗಿರೋ ಅಂತ, ಅವಳೇ ಬಂದಿದ್ದಾಳೆ ಅಂತ ಗೊತ್ತಿಲ್ಲ, ಆದರೆ ಇವಳಿಗೆ ಅನುಮಾನ ಯಾರೋ ಬಂದು ಹೋಗಿದ್ದಾರೆ ಅಂತ ಹೇಳ್ಬಿಟ್ಟು ಅನುಮಾನ ಪಡ್ತಿದ್ದಾಳೆ. ಆದರೆ ಹಿಂದೆ ಬಾಗಿಲು ತೆಗೆದಿರೋದ್ರಿಂದ ಯಾರೋ ಬಂದಂತೂ ಹೋಗಿದ್ದಾರೆ ಅನ್ನೋದು ಗೊತ್ತಾಗ್ಬಿಟ್ಟಿದೆ. ಕಂಪಲ್ಸರಿ ಯಾರೋ ಬಂದಿದ್ದಾರೆ ಅನ್ನೋದು ತುಂಬಾ ಇವಳು ಹುಡುಕಾಡ್ತಲಿದ್ದಾಳೆ. ಮತ್ತೆಲ್ಲ ವಸ್ತುನೂ ಅಬ್ಸರ್ವ್ ಮಾಡ್ತಿದ್ದಾಳೆ, ಎಲ್ಲಿ ಏನು ಹೋಗಿದೆ ಏನಿದೆ ಅಂತೇಳಿ. ಅಲ್ಲೋಗಿ ನೋಡ್ತಾಳೆ, ಫೋಟೋನೇ ಇಲ್ಲ ಅವಳದು. ಅವಳು ಗಂಡಂದು ಒಂದು ಫೋಟೋ ಇಟ್ಕೊಂಡಿದ್ಲು, ಆ ಫೋಟೋನೇ ಇಲ್ಲ. ಈ ಫೋಟೋ ಯಾರು ತಗೊಂಡೋಗಿದ್ದಾರೆ, ಈ ಫೋಟೋದಿಂದ ಏನು, ಈ ಫೋಟೋ ಯಾರಿಗಾರ ಸಿಕ್ಬಿಟ್ರೆ ನನ್ನ ಡೀಟೇಲೇ ಸಿಕ್ಬಿಡುತ್ತೆ ಅಂತ ಭಯ ಹತ್ಕೊಳ್ಳುತ್ತೆ ಇವಳಿಗೆ. ಈ ಕಡೆ ಬಂದು ಇವನು ಮಹಾದೇವ ತೊಗೊಂಡೋಗಿ ದಫನ್ ಮಾಡೋಕ್ಕೆ ಹೋಗಿರ್ತಾನೆ ತಾತನ್ನ. ಆದರೆ ದಫನ್ ಮಾಡೋ ಟೈಮಿಗೆ ಕರೆಕ್ಟಾಗಿ ತಾತ ಮಾತಾಡಿದಾಗ ಅಯ್ಯೋ ದೇವರೇ ಎಂಥ ಕೆಲಸ ಮಾಡಿಬಿಟ್ಟೆ, ತಾತಪ್ಪ ಮಾತಾಡ್ತಿದ್ದಾರೆ, ನಾನು ದಫನ್ ಮಾಡೋಕ್ಕೆ ಬಂದಿದ್ದೀನಲ್ಲ ಅಂತ ಹೇಳ್ಬಿಟ್ಟು ಆವಾಗ ಅಲ್ಲಿಂದ ಎದ್ದಿಸ್ಕೊಂಡು ಮನೆಗೆ ಕರ್ಕೊಂಡು ಬರ್ತಾನೆ. ಮನೆಗೆ ಕರ್ಕೊಂಡು ಬಂದು ಅವನು ಮಾಡಿರೋಂಥ ಮನೆಯಲ್ಲಿ ಇಟ್ಕೊಳ್ತಾನೆ. ಇಟ್ಕೊಂಡಾಗ ಅವನಿಗೆ ಖುಷಿ ಆಗುತ್ತೆ, ಹೆಂಗೋ ಜೀವ ಬಂತಲ್ಲ ಸದ್ಯ ಅಂದ್ಕೊಂಡು. ಏನೋ ಜೀವ ಇರೋರನ್ನ ತಗೊಂಡೋಗಿ ದಫನ್ ಮಾಡಿಬಿಡ್ತಿದ್ನಲ್ಲ, ಎಂಥ ಕೆಲಸ ಮಾಡಿಬಿಡ್ತಿದ್ದೆ ಜೀವನದಲ್ಲಿ, ಎಂಥ ತಪ್ಪು ಮಾಡಿಬಿಡ್ತಿದ್ದೆ ನಾನು ಅಂತ ಹೇಳ್ಬಿಟ್ಟು ಅವನು ತುಂಬಾ ಮನಸ್ಸಿಗೆ ನೋವು ಮಾಡ್ಕೊಳ್ತಾನೆ. ಮಹಾದೇವ ನೋವು ಮಾಡಿಕೊಂಡು ಆಮೇಲೆ ತಾತನ ಹತ್ರ ಸಾರಿ ಕೇಳ್ತಾನೆ. ತಾತ ನಂಗೆ ಗೊತ್ತಾಗಲಿಲ್ಲ, ನೀವು ಸತ್ತೋಗಿದ್ದೀರಾ ಅಂದ್ಕೊಂಡು ಎಲ್ಲರೂ ಹಂಗೆ ಹೇಳ್ಬಿಟ್ರು ಅಲ್ಲಿ, ಸತ್ತೋದ್ರು ಅಂತೇಳಿ. ನಾನು ಹಂಗೆ ತಿಳ್ಕೊಂಡ್ಬಿಟ್ಟೆ, ನಂಗೆ ಗೊತ್ತಾಗಲಿಲ್ಲ ಪಾಪ, ನೀವು ಪ್ರಜ್ಞೆ ಹೋಗಿರೋ ವಿಷಯ ನನಗೆ ಗೊತ್ತೇ ಆಗಲಿಲ್ಲ ಅಂತ ಹೇಳ್ಬಿಟ್ಟು ಅವ್ರ ಹತ್ರ ಸಾರಿ ಕೇಳ್ತಾನೆ. ಸಾರಿ ಕೇಳ್ಬಿಟ್ಟು ಆಮೇಲೆ ಅವ್ರಿಗೆ ನೋಡಿದ ಮೇಲೆ ಅವನಿಗೆ ಅನಿಸುತ್ತೆ, ನೀವೆಲ್ಲೂ ಹೋಗೋದು ಬೇಡ, ನನ್ನ ಜೊತೆಗೆ ಇರಿ ಅಂತ ಹೇಳ್ಬಿಟ್ಟು ನಿಮ್ಮನ್ನು ನಾನು ಅಪ್ಪಾಜಿ ಅಂತ ಕರಿತೀನಿ ಅಂತ ಹೇಳ್ತಾನೆ. ಆಮೇಲೆ ಅಪ್ಪಾಜಿ ಅಂತ ಕರಿತೀನಿ, ನಾನೇ ನಿಮ್ಮನ್ನು ಇಟ್ಕೋತೀನಿ, ನೀವೆಲ್ಲೂ ಹೋಗೋದು ಬೇಡ ಅಂದಾಗ ಕೃತಜ್ಞತೆ ಭಾವದಿಂದ ತಾತಪ್ಪ ಅವನ ಮುಖನೇ ನೋಡುತ್ತೆ, ಅಳು ಬರುತ್ತೆ ಅದಕ್ಕೆ. ಸದ್ಯ ನನ್ನನ್ನು ನೋಡ್ಕೋತೀನಿ ಅನ್ನಲ್ಲ ಅಂತ ಹೇಳ್ಬಿಟ್ಟು ಆಮೇಲೆ ಟ್ರಿಮ್ಮರ್ ತಂದು ನಿಮ್ಮನ್ನು ಫಸ್ಟ್ ಹೆಂಗಿದ್ರಿ ಹಂಗೆ ಮಾಡ್ತೀನಿ ಅಂತೇಳಿ ಟ್ರಿಮ್ಮರ್ ತಂದು ಎಲ್ಲನೂ ಇದು ಮಾಡೋಕ್ಕೆ ಬರ್ತಾನೆ. ಏನು ಬೇಡ ಬಿಡಪ್ಪ ಅಂತ ಹೇಳುತ್ತೆ. ಇಲ್ಲ ಟ್ರಿಮ್ಮರ್ ನೀವು ಚೆನ್ನಾಗಿ ಕಾಣಬೇಕು ಅಂದರೆ, ನೀವು ಸರಿಯಾಗಬೇಕು ಅಂದರೆ ಅದನ್ನೆಲ್ಲ ಸರಿ ಮಾಡಬೇಕು ಅಂತಾನೆ. ಆಮೇಲೆ ಹಿಂಗೆ ಮಾತುಕತೆ ನಡೀತಾ ಇರುತ್ತೆ. ಆಮೇಲೆ ಅವನಿಗೇನೋ ಒಂಥರ ತಾತನ ಮುಖ ನೋಡಿದ ತಕ್ಷಣ ಅವನಿಗೇನೋ ಒಂಥರ ಅಳು ಬರುತ್ತೆ. ಅಂದರೆ ನಮ್ಮ ಅಪ್ಪ ಇದ್ದಿದ್ರು ಹಿಂಗೆ ಇರೋರೇನೋ ಅಂತೇಳ್ಬಿಟ್ಟು ಅವ್ನ ಮನಸ್ಸಲ್ಲಿ ಹಂಗೆ ಅನ್ಕೋತಾನೆ. ಹುಟ್ಟಿದಾಗಿಂದ ಅವನ ಅಪ್ಪನ ನೋಡೇ ಇಲ್ಲ, ಹಾಗಾಗಿ ಅವನಿಗೆ ಭಾಳ ಫೀಲಿಂಗ್ ಆಗುತ್ತೆ. ಫೀಲಿಂಗಾಗಿ ಅವನೇನು ಮಾಡ್ತಾನೆ ಅಂದರೆ ಅವ್ರ ಮುಖನೇ ನೋಡಿಕೊಂಡು ತುಂಬಾ ತೃಪ್ತಿ ಪಡ್ತಾ ಇರ್ತಾನೆ. ಈ ಕಡೆ ಬಂದು ಇವಳು ಮನೆ ಸರ್ಚ್ ಮಾಡಿರೋರು ಯಾರಿರ್ಬೋದು ಅಂತೇಳಿ ಇವಳು ಗಾಬರಿಯಾಗಿ, ಒಂದು ಚೂರು ವಿಷಯ ಗೊತ್ತಾದ್ರೂ ನನ್ನ ಜನ್ಮ ಜಾಲಾಡ್ಬಿಡ್ತಾರೆ, ನನ್ನ ವಿಷಯ ಎಲ್ಲ ಕಡೆ ಸ್ಪ್ರೆಡ್ ಆಗಿಬಿಡುತ್ತೆ, ನಾನು ಮಾಡ್ತಿರೋಂಥ ಕುತಂತ್ರ ಎಲ್ಲರಿಗೂ ಗೊತ್ತಾಗುತ್ತೆ ಅಂತೇಳ್ಬಿಟ್ಟು ಇವಳು ಭಯ ಪಟ್ಕೊಂಡು ಯಾರನ್ನ ಕಂಡುಹಿಡಿಯೋದು ಇವಾಗ, ಯಾರನ್ನ ಕೇಳೋದು ಅಂತ ಇವಳಿಗೆ ತಲೆಗೆ ಹುಳ ಬಿಟ್ಕೊಂಡು ಮೂಗುಡುಗಿ ಪಾಪ ಅದಕ್ಕೇನು ಗೊತ್ತಿಲ್ಲ, ಅವಳನ್ನ ಕೇಳಿ ಪ್ರಯೋಜನ ಇಲ್ಲ ಅಂತ ಆಗುತ್ತೆ. ಆಮೇಲೆ ಯಾವ ಕಡೆ ಯೋಚನೆ ಮಾಡಿದ್ರು ಅವಳಿಗೇನು ಐಡಿಯಾನೇ ಹೊಳಿತಾ ಇಲ್ಲ, ಯಾರು ಬಂದಿರ್ಬೋದು ಅಂತ ಹೀಗೆ ಯೋಚನೆ ಮಾಡ್ತಾನೆ ಇರ್ತಾಳೆ. ಕೊನೆಯವರೆಗೂ ಅವಳಿಗೆ ಆ ತಾಟು ಬರೋದೇ ಇಲ್ಲ, ಪ್ರೇಮ ಬಂದೋಗಿದ್ದಾಳೆ ಅನ್ನೋದೇ ಗೊತ್ತಾಗಲ್ಲ. ಅಲ್ಲಿ ನೋಡಿದರೆ ಕಲ್ಯಾಣಿ ಅವಳು ಬೆಡ್ ರಿಡನ್ ಆಗಿದ್ದಾಳೆ, ಅವಳಿಗೆ ತಿರ್ಗಾಡೋಕ್ಕೂ ಆಗಲ್ಲ. ಅವಳಿಗೆ ಪಾಯ್ಸನ್ ಇಂಜೆಕ್ಷನ್ ಕೊಟ್ಟು ಅಲ್ಲಲ್ಲೇ ಮಂಗಿಸ್ತಲೇ ಇದ್ದಾಳೆ, ಏನೂ ಉಪಯೋಗಕ್ಕೆ ಬರ್ತಾ ಇಲ್ಲ ಅವಳು. ಈ ಕಡೆ ನೋಡಿದ್ರೆ ಕಾವ್ಯ ಅವಳೆಲ್ಲ ಓದೋಕ್ಕೆ ಹೋದ್ಲು, ಅವ್ರ ಸಂಸಾರನೂ ಹಾಳು ಮಾಡಿದ್ರು, ಇವಳೇ ಹಾಳು ಮಾಡಿದ್ದು ಅವ್ರ ಸಂಸಾರ. ಅವ್ರ ಗಂಡ ಹೆಂಡ್ತಿನೂ ಓಡಿಸಿದ್ಲು, ಇವ್ರ ಗಂಡ ಹೆಂಡ್ತಿನೂ ಓಡಿಸಿದ್ಲು. ಆರಾಮಾಗಿ ಕಲ್ಯಾಣಿ ಜೊತೆ ಇದ್ಕೊಂಡು ಕಲ್ಯಾಣಿಗೆ ಪಾಯ್ಸನ್ನು ಟ್ರೀಟ್ಮೆಂಟ್ ಕೊಟ್ಬಿಟ್ಟು, ಸ್ಲೋ ಪಾಯ್ಸನ್ ಕೊಟ್ಬಿಟ್ಟು ನಿಧಾನಕ್ಕೆ ಸಾಯಿಸ್ಬಿಡೋದು ಅಂತ ತೀರ್ಮಾನ ಮಾಡ್ಕೊಂಡಿದ್ದಾಳೆ. ಹಾಗಂತ ಕೂಡ ಅವಳ ಅಣ್ಣನ ಹತ್ರನೂ ಮತ್ತು ಆ ಸ್ನೇಹ ಇದ್ದಾಳಲ್ಲ ಅವಳ ಹತ್ರನೂ ಹೇಳಿದಾಳೆ ಅವಳು ಹೀಗೆ ಅಂತೇಳಿ. ಸ್ನೇಹನ ಅತ್ತೆನೇ ಆಗಬೇಕು ಅವಳು. ಆಮೇಲೆ ಈ ಕಡೆ ಬಂದು ಇವನಿಗೆ ಮಹಾದೇವನಿಗೆ ತುಂಬ ಖುಷಿ ಆಗಿಬಿಡುತ್ತೆ, ಏನೋ ನಮ್ಮ ಅಪ್ಪನೇ ಸಿಕ್ಕಿದ್ರು ಅನ್ನೋಷ್ಟು ಖುಷಿ ಪಡ್ತಾನೆ. ನಿಜವಾಗ್ಲೂ ಅವ್ರ ಅಪ್ಪನೇ ಆಗಿರ್ತಾನೆ ಅವನು. ಆಮೇಲೆ ಖುಷಿ ಆಗುತ್ತೆ, ತುಂಬ ಹೆಮ್ಮೆ ಪಡ್ತಾನೆ. ಆಮೇಲೆ ಅವನಿಗೆ ಎಷ್ಟು ಅಪ್ಪಾಜಿ ಅಂದ್ರೂ ಅವನಿಗೆ ತೃಪ್ತಿನೇ ಆಗಲ್ಲ, ಅಷ್ಟು ಖುಷಿ ಪಡೋ ಅಂಥ ವಿಷಯ ಆಗಿರುತ್ತೆ ಅದು. ಅವ್ರು ನೋಡ್ತಿದ್ರೆ ಏನೋ ಒಂಥರ ಇವನಿಗೆ ಅಳು ಬಂದಂಗೆ,
ಸಂಕಟ ಆದಂಗೆ ಎಷ್ಟು ಕಷ್ಟಪಟ್ಬಿಟ್ರು ಇವರು ಅನ್ನಂಗೆ, ಎಲ್ಲಿಂದ ಬಂದ್ರಿ ಏನು ಎತ್ತ ಅಂತೆಲ್ಲ ವಿಚಾರಿಸ್ಬೇಕು ಅಂದ್ಕೊಂಡಿರ್ತಾನೆ. ಆಮೇಲೆ ಆ ತಾತಪ್ಪನೂ ಕೂಡ ಯಾವುದನ್ನು ಫಸ್ಟು ಮಾತಾಡ್ತಾ ಇರಲಿಲ್ಲ. ಈಗ ಅವನು ಯಾವಾಗ ನಿಮ್ಮನ್ನು ಅಪ್ಪಾಜಿ ಅಂತೀನಿ ನಾನು, ನಮ್ಮ ಅಪ್ಪನ ಥರ ನೀವು ಅಂದಾಗ ಎಲ್ಲ ಹೇಳ್ಕೋಬೇಕು ಅನ್ನಿಸ್ತಾ ಇದೆ ತಾತಂಗೂ. ಪ್ರತಿಯೊಂದು ವಿಷಯನೂ ಹೇಳುತ್ತೆ ಅನಿಸುತ್ತೆ. ಅದಕ್ಕೆ ಆ ತಾತ ಅವನ ಮುಖನೇ ನೋಡ್ತಾ ಇದೆ. ಹೇಳ್ಬೋದು, ಹೇಳ್ದೇನೂ ಇರ್ಬೋದು, ಹೇಳಲೂಬೋದು. ಕತೆ ಹೇಗೆ ಹೋಗುತ್ತೋ ಹಾಗೆ ಮುಂದುವರಿಸ್ತಾರೆ. ಇದಾಗಿತ್ತು ಇವತ್ತಿನ ವಿಡಿಯೋ. ನಾಳೆ ಇನ್ನೊಂದು ವಿಡಿಯೋ ಜೊತೆ ಬರ್ತೀನಿ. ನಮಸ್ಕಾರ. ಮತ್ತೆಲ್ಲ ನನ್ನ ವಿಡಿಯೋ ನೋಡಿದವರೆಲ್ಲ ಒಂದು ಲೈಕ್ ಕೊಡಿ.